ಎಲ್ಲ ಮುಖಂಡರಿಗೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ವಿಶ್ವ ರೈತ ದಿನಾಚರಣೆಯ ಶುಭಾಶಯವನ್ನು ಕೊಡ್ತೇನೆ. ಈ ಕಾರ್ಯಕ್ರಮ ಅತ್ಯಂತ ಸರಳ ಮತ್ತು ಸಾಂಸ್ಕೃತಿಕವಾಗಿ ನಮ್ಮ ಬೆಳಕಳ್ಳಿ ಗ್ರಾಮದಲ್ಲಿ ಎಲ್ಲರ ಸಹಕಾರದಿಂದ ಊರಿನ ಗ್ರಾಮಸ್ಥರಿಂದ ಅಚ್ಚುಕಟ್ಟಾಗಿ ನೆರವೇರ್ತದೆ ಮತ್ತು ಧಾರ್ಮಿಕ ಪದ್ಧತಿಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಬೆಳಕಳ್ಳಿ ಗ್ರಾಮದ ಎಲ್ಲ ತಂದೆ ತಾಯಿಗಳಿಗೆ ಮತ್ತು ಕುಟುಂಬಸ್ಥರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ನಾನು ಧನ್ಯವಾದ ಮತ್ತು ಶುಭಾಶಯವನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಸುಮಾರು 18ರಿಂದ 25 ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಯಾರ ಹೆಸರಿನಲ್ಲೂ ನಾವು ಕಾರ್ಯಕ್ರಮನ ಮಾಡೋದಿಲ್ಲ. ಚೌಟಿ ಚರಣ್ ಸಿಂಗ್ ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅವರ ನಡವಳಿಕೆಯ ಮೇಲೆ ನಾವು ಅರ್ಥಪೂರ್ಣವಾಗಿ ಅರ್ಥಕೊಂಡಿರೋದ್ರಿಂದ ಈ ಕಾರ್ಯಕ್ರಮವನ್ನ ವಿಶೇಷವಾದಂತ ಪ್ರಧಾನಮಂತ್ರಿಗಳು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಕಾರಣ ಇಷ್ಟೇ, ಅವರು ತಮ್ಮ ಹುಟ್ಟುಹಬ್ಬವನ್ನ ಸರ್ಕಾರ ಆಚರಣೆ ಮಾಡಬೇಕು ಅಂದಾಗ ನನ್ನ ಹುಟ್ಟುಹಬ್ಬವ ಬೇಡ, ರೈತರು ಹಗಲಿರುಳು ಶ್ರಮಿಸ್ತಾರೆ, ರಾತ್ರಿ ಹಗಲೊಂದಲೇ ದುಡಿತಾರೆ, ಅವರು ಯಾವತ್ತೂ ಕೂಡ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶವೂ ಇಲ್ಲ, ಸಮಯವೂ ಇಲ್ಲ ಅಂತೇಳಿ ಇಡೀ ರಾಷ್ಟ್ರಕ್ಕೆ ಇಡೀ ವಿಶ್ವಕ್ಕೆ ಸಾರಿದಂತ ವ್ಯಕ್ತಿ ರೈತರ ಹೆಸರಿನಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅಂತ ಅವರ ಹುಟ್ಟುಹಬ್ಬವಾದ ಕೊಡುಗೆಯನ್ನ ರೈತರಿಗಾಗಿ ಮೀಸಲಿಟ್ಟಂತ ಏಕೈಕ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಯ ಜೊತೆಗೆ ಕೃಷಿ ಸಚಿವರಾಗಿದ್ದಂತ ವಿಶೇಷ ವ್ಯಕ್ತಿ. ಇಲ್ಲಿವರೆಗೂ ಸ್ವತಂತ್ರ ಬಂದಾಗಿಂದ ಎಷ್ಟು ಜನ ಪ್ರಧಾನಮಂತ್ರಿ ಆಗಿದ್ದಾರೆ, ಅವರೆಲ್ಲರೂ ಕೂಡ ಬೇರೆ ಬೇರೆ ಅಧಿಕಾರವನ್ನ ಮಂತ್ರಿ ಮಂಡಲವನ್ನ ತಗೊಂಡಿದ್ದಾರೆ. ಆದ್ರೆ ಇವ್ರು ಮಾತ್ರ ಕೃಷಿ ಮಂತ್ರಿಯನ್ನ ತಗೊಂಡು ನಿಭಾಯಿಸಿದಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಆಗಿರೋದ್ರಿಂದ ಇಡೀ ರೈತ ಕುಲ ಇವ್ರನ್ನ ನೆನೆಸ್ಕೊಳ್ತದೆ ಮತ್ತು ಇವರ ಹೆಸರಿನಲ್ಲಿ ನಮ್ಮ ಹಬ್ಬವನ್ನ, ರೈತರ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಕಾರಣ ಇಷ್ಟೇ, ಎಷ್ಟು ಜನ ಉಡ್ತಾರೆ ಅನ್ನೋದು ಮುಖ್ಯಲ್ಲ, ಎಷ್ಟು ಜನ ಶ್ರೀಮಂತರಾಗ್ತಾರೆ ಅನ್ನೋದು ಮುಖ್ಯಲ್ಲ, ಎಷ್ಟು ಜನರ ಬದುಕು ಸಮಾಜಕ್ಕಾಗಿ ಕೊಡುಗೆಗಾಗಿ ಅವರು ದುಡಿತಾರೆ ಅನ್ನುವ ಅರ್ಥಪೂರ್ಣವಾದಂತ ಪ್ರಧಾನಮಂತ್ರಿ ಆಗಿರೋದ್ರಿಂದ ಇವರನ್ನ ಇವರ ಹೆಸರಿನಲ್ಲಿ ರೈತರ ಪ್ರಧಾನಮಂತ್ರಿ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಆಚರಣೆಯನ್ನ ಮಾಡ್ತೀವಿ. ಈ ಶುಭ ಸಂದರ್ಭದಲ್ಲಿ ಒಂದು ಸರ್ಕಾರಕ್ಕೆ ಒಂದೆರಡು ಹೆಚ್ಚು ಕಿವಿ ಮಾತನ್ನ ಹೇಳಿಕೆ ಮಾಡ್ತೀವಿ. ಮತ್ತೆ ನಮ್ಮ ಕೃಷಿಕ ಸಮಾಜದ ಎಲ್ಲ ಮುಖಂಡರು ಕೂಡ ಇದನ್ನ ಅವರ ಒಂದು ಬೇಡಿಕೆ, ನಮ್ಮ ಬೇಡಿಕೆಯನ್ನ ಸರ್ಕಾರ ಮುಂದೆ ಅವರು ಮಂಡನೆ ಮಾಡಿದಾಗ ಹೇಳ್ಬೇಕು. ರೈತರಿಗೆ ಉಚಿತವಾಗಿ ವಿದ್ಯುತ್ ಕೊಡೋದ್ರ ಜೊತೆಗೆ ಇವ್ರು ಏನ್ ಮಾಡಿದ್ರೆ 2 ಲಕ್ಷ ರೂಪಾಯಿನ 3 ಲಕ್ಷ ರೂಪಾಯಿ ಟಿಸಿ ಮತ್ತು ಕಂಬಕ್ಕೆ ಅಳವಡಿಸಬೇಕು, ರೈತರಿಗೆ ಆ ಚಾರ್ಜ್ ಅನ್ನ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನ ನಾನು ಈ ವೇದಿಕೆಯ ಮುಖಾಂತರ ನಮ್ಮ ಅಜೆಂಡಾದಲ್ಲಿ ನಡವಳಿಕೆಯಲ್ಲಿ ಮಾಧ್ಯಮದ ಮುಖಾಂತರ ಉಚಿತವಾಗಿ ಉಪಕರಣಗಳನ್ನ ಕೊಟ್ಟು ರೈತರಿಗೆ ಉಚಿತ ಕರೆಂಟ್ ಅನ್ನ ಕೊಡಬೇಕು ಅಂತ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಮತ್ತೆ ಏನು ಕೃಷಿಕರು ಉತ್ಪನ್ನ ಮಾಡ್ತಾರೆ, ಆ ತರಕಾರಿ, ಹೂವು, ಹಣ್ಣು, ತರಕಾರಿಗಳನ್ನ ಮಾರಾಟ ಮಾಡ್ಲಿಕ್ಕೆ 15 ಕಿಲೋಮೀಟರ್ ಒಂದು ಶೈತ್ಯಾಗಾರ ಮಾರುಕಟ್ಟೆ ವ್ಯವಸ್ಥೆಯನ್ನ ಮಾಡಿ ಸ್ವಾಮಿನಾಥನ್ ಅವರಿಗೆ ಏನ್ ಮಾಡಿದ್ದಾರೆ, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸಸ್ 64 ಬೆಳೆಗೆ ಏನ್ ಮಾಡಿದ್ದಾರೆ ಅಂದ್ರೆ ಇಡೀ ವಿಶ್ವದ, ಇಡೀ ದೇಶದಲ್ಲಿ ಏನ್ ಬೆಳೀತಾರೆ ಎಲ್ಲ ಬೆಳೆಗಳಿಗೆ ಒಂದು ಪೂರಕ ಮೌಲ್ಯಮಾಪನವಾದಂತ ನಿರ್ದಿಷ್ಟ ಬೆಲೆಗಳನ್ನ ಕೊಡಬೇಕು. ಯಾಕೆ ಅಂದ್ರೆ ಹೋದ ವಾರ 50 ರೂಪಾಯಿ ಇದ್ದಂತ ಟೊಮೆಟೊ ಈಗ 10 ರೂಪಾಯಿಗೆ ತಗೊಳ್ತಾ ಇಲ್ಲ, 5 ರೂಪಾಯಿಗೆ ತಗೊಳ್ತಾ ಇಲ್ಲ. ಮಿನಿಮಮ್ ಸಪೋರ್ಟಿಂಗ್ ಪ್ರೈಸಸ್ ಏನು ಅಂದ್ರೆ 2025-26 ಸಾಲಲ್ಲಿ ಮೂಲಂಗಿ 20 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಟೊಮೆಟೊ 20 ರೂಪಾಯಿ, ಆಲೂಗಡ್ಡೆ 40 ರೂಪಾಯಿ, ಈರುಳ್ಳಿ 50 ರೂಪಾಯಿ, ಈ ರೀತಿ ಫಿಕ್ಸ್ ಮಾಡಿದ್ರೆ ಅದಕ್ಕಿಂತ ಮೇಲ್ಮಟ್ಟಲೇ ಮಾರ್ಕೆಟ್ ಆಗಬೇಕು, ಕೆಳಗಡೆ ಆಗ್ಬಾರ್ದು. ಆಗ ನಾವೇನ್ ಮಾಡ್ತೀವಿ, ನಮ್ಮ ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಮತ್ತು ಬೆಳೆಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಖರ್ಚು ಮಾಡ್ಲಿಕ್ಕೆ ಒಂದು ಸಮತೋಲನವನ್ನೇ ಇಟ್ಕೊಳ್ತೀವಿ. ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸಸ್ ಸಂಬಳ ಆಯ್ತು, ನಮ್ಮ ಬೆಳೆಗಳಿಗೆ ಇಲ್ಲ. ಈ ಒಂದು ಕಾರ್ಯಕ್ರಮದ ಜೊತೆಗೆ ಎಲ್ಲ ಇಡೀ ರಾಜ್ಯದ, ದೇಶದ ರೈತರ ಪರವಾಗಿ ನಾನು ಈ ಒಂದು ಅಜೆಂಡಾವನ್ನು ಹೇಳ್ತೀನಿ. ಸರ್ಕಾರ ಕೂಡ ಮುಂದಿನ ಸೆಷನ್ಸ್ನಲ್ಲಿ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಲ್ಲ ತರಕಾರಿ, ಹೂವು, ಹಣ್ಣು ಬೆಳೆಗಳಿಗೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸಸ್ ಅಲ್ಲಿ ಖರೀದಿಯನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ರೈತ ಕುಟುಂಬಗಳನ್ನ ಉಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವು ಕೂಡ ಅಧಿಕಾರಿ ಮಿತ್ರರ ಜೊತೆಯಲ್ಲಿ ಸರಿಸಮವಾಗಿ ಮಾರಾಟ ಮಾಡಲಿಕ್ಕೆ, ನಮ್ಮ ಮಕ್ಕಳು ವಿದ್ಯಾವಂತರಾಗಲಿಕ್ಕೆ, ಒಳ್ಳೆಯ ಬಟ್ಟೆ ಹಾಕ್ಲಿಕ್ಕೆ ಮತ್ತು ಹಬ್ಬ ಹರಿದಿನಗಳನ್ನ ಸುಸೂತ್ರವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಒತ್ತಾಯವನ್ನ ಮಾಡ್ತೇನೆ. ಹಾಗಾಗಿ ಇನ್ನೂ ಅನೇಕ ವಿಚಾರಗಳಿದ್ದಾವೆ, ಬೇರೆ ದಿನದಲ್ಲಿ ನಾನು
ಮುಕ್ತವಾಗಿ ವಿಚಾರವನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೂರಿನ ಎಲ್ಲ ಜನರಿಗೆ ಮತ್ತು ಅಧಿಕಾರಿ ಮಿತ್ರರಿಗೆ ಕೃಷಿಕ ಸಮಾಜದ ಎಲ್ಲ ಮುಖಂಡರಿಗೆ ವಂದಿಸಿದ ಮಾತು ಮುಗಿಸಿದ